ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನಾನು ನನ್ನ ಕಿಚನಲ್ಲಿ ಕ್ಯಾಬೇಜಿಂದ ಪಕೋಡ ಮಾಡ್ತಾ ಇದ್ದೀನಿ. ಎಲೆಕೋಸು ಅಂತ ಹೇಳ್ತೀವಲ್ವಾ, ಅದರಿಂದ ನೋಡಿ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರುತ್ತೆ. ಕೋಸನ್ನ ಫಸ್ಟ್ ಈ ಥರ ಲೆಂತ್ ಆಗಿ ಕಟ್ ಮಾಡಿಬಿಟ್ಟು ತೊಳೆದು ಫುಲ್ಲು ನೀರು ಡ್ರೈನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆನಿಯನ್ ಒಂದೆರಡು ದೊಡ್ಡದಾಗಿರೋ ಆನಿಯನ್ ತಗೊಂಡು ಲೆಂತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. 3 ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದು ಕ್ರಿಸ್ಪಿಯಾಗಿ ಬರೋದಕ್ಕೆ ಪಕೋಡಕ್ಕೆ ಹಾಕ್ಲೇಬೇಕು. ಮತ್ತೆ 1-2 ಸ್ಪೂನು ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ. ಹಿಟ್ಟು ಜಾಸ್ತಿ ಇರಬಾರ್ದು, ಇದಕ್ಕೆ ಅಲ್ಲಲ್ಲಿ ಇರ್ಬೇಕಷ್ಟೇನೆ. ಇವಾಗ ನೋಡಿ ಅಕ್ಕಿ ಹಿಟ್ಟಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ, ಬೇಕಾಗುತ್ತೆ ಅನ್ನಿಸ್ತು. ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೋಬೇಕು ಇದಕ್ಕೆ. ಮತ್ತೆ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಸಾಲ್ಟ್ ಕಮ್ಮಿಯಾಗಿ ಸೇರಿಸ್ಕೊಳ್ಳಿ, ನೋಡಿ ಸೇರಿಸ್ಕೊಳ್ಳಿ. ಸ್ವಲ್ಪ ಚಿಲ್ಲೀಸು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಮತ್ತೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಸೇರಿಸ್ಕೋಬೇಕು. ಒಂದು ಚೂರು ಇಂಗು ಬೇಕು ಆದ್ರೆ ಸೇರಿಸ್ಕೊಳ್ಳಿ, ಟೇಸ್ಟ್ ಇರುತ್ತೆ. ಮತ್ತೆ ಒಂಚೂರು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಬೆಳ್ಳುಳ್ಳಿ ಶುಂಠಿನ ಸ್ವಲ್ಪ ತಗೊಂಡು ಒಂದು 5-6 ಪೀಸು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ 1 ಇಂಚ್ ತಗೊಂಡು ಚೆನ್ನಾಗಿ ಸ್ವಲ್ಪ 1-2 ಆಗಿ ಜಜ್ಜಿಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಕಾಯಕ್ಕೆ ಆಯಿಲ್ ಇಟ್ಟಿದ್ದೀನಿ, ಅದರಿಂದ 1-2 ಸ್ಪೂನ್ ಆಯಿಲ್ ಹಾಕೊಂಡು ಇದನ್ನ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಬೇಕು. ಈರುಳ್ಳಿನಲ್ಲಿರೋ ನೀರು, ಕ್ಯಾಬೇಜಲ್ಲಿರೋ ನೀರು ಎಲ್ಲ ಚೆನ್ನಾಗಿದಾದ್ರೆ ಸುಮ್ಮನೆ ಚುಮ್ಕಿಸ್ಕೊಳ್ಳಿ ಅಷ್ಟೇ. ನೀರನ್ನ ಬೋಂಡ ತರ ಹಾಕ್ಬಾರ್ದು, ಇದನ್ನ ಉದ್ದುದ್ದಾಗಿ ನೋಡಿ ಈ ತರ ಇರಬೇಕು. ಇವಾಗ ನೋಡಿ ತುಂಬಾ ಬಿಸಿ ಇರಬೇಕು ಆಯಿಲ್. ನೀವು ಆಯಿಲ್ ಕಮ್ಮಿ ಇಟ್ಬಿಟ್ಟು ಹಾಕ್ಬೇಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹಾಕ್ಬೇಕು. ಅವಾಗ್ಲೇನೆ ಪಕೋಡ ನಿಮ್ಗೆ ಚೆನ್ನಾಗಿ ಬರೋದು. ಪಕೋಡ ಮಾಡುವಾಗ್ಲೂ ಅಷ್ಟೇನೆ, ನೀವು ಬೂಂದಿ ಮಾಡುವಾಗ್ಲೂ ಅಷ್ಟೇನೆ ಈ ತರ ಇದನ್ನೇ ಫಾಲೋ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆ ಎಂಡಿಂಗ್ ಟೈಮಲ್ಲಿ ಮಾತ್ರನೇ ಮೀಡಿಯಂಗಿನ್ನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಫಸ್ಟ್ ಎಲ್ಲ ಹೈ ಫ್ಲೇಮಲ್ಲಿ ಇಟ್ಟೆ ಮಾಡಬೇಕು. ನೋಡಿ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಟಿಶ್ಯೂ ಪೇಪರ್ ಹಾಕೊಂತಾ ಇದ್ದೀನಿ. ಇದು ಪಕೋಡನೆಲ್ಲ ಅದಕ್ಕೆ ತೆಗ್ದಿಟ್ಕೊಳ್ಳೋಕೆ. ನೋಡಿ ಬೇಯ್ತಾ ಇದೆ, ತುಂಬಾ ಕ್ರಿಸ್ಪಿ ಆಗಿರುತ್ತಪ್ಪ. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಹಾಗೆ ನೆಂಚ್ಕೊಳ್ಳೋ ಕೂಡ ಚೆನ್ನಾಗಿರುತ್ತೆ, ಊಟದ ಜೊತೆ ಕೂಡ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟ ಪಡ್ತಾರೆ. ಕ್ಯಾಬೇಜ್ ಏನು ತುಂಬಾ ಈಸಿಯಾಗಿ ಸಿಗುತ್ತಲ್ವಾ, ರೇಟ್ ಕೂಡ ಕಮ್ಮಿನೇ, ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾದ ಸ್ನ್ಯಾಕ್ಸ್ ರೆಡಿ ಆಗ್ಬಿಡುತ್ತೆ. ಟೊಮೆಟೊ ಸಾಸ್ ಜೊತೆ ಕೂಡ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ನೀವು ಮಾಡಿ ನೋಡಿಪ್ಪ, ಮಾಡಿ ನೋಡ್ಬಿಟ್ಟು ಹೇಗ್ ಬಂತು ಅಂತ ತಿಳಿಸಿ. ಆಯಿಲ್ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ, ಇಲ್ಲ ಅಂದ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ, ಈ ತರ ಕ್ರಿಸ್ಪಿ ಬರೋದಿಲ್ಲ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಪ್ಪ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯ್ತಾ? ನೋಡಿ ಸಖತ್ತಾಗಿದೆ, ಟೇಸ್ಟಿ ಕೂಡ ಅದೇ ತರ ಇರುತ್ತೆ. ತುಂಬಾ ವೆರಿ ವೆರಿ ಟೇಸ್ಟಿ, ಕ್ರಿಸ್ಪಿ ಆಗಿದೆ, ಗರ್ಗರಿ ಆಗಿದೆ. ತಿಂತಾ ಇದ್ರೆ ಸೌಂಡ್ ಬರುತ್ತೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ.